ಸಿಟಿ ರವಿ ಬಂಧನ ವಿರೋಧಿಸಿ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನ್ಯೂಸ್ ಬರ್ತಿದೆ. ಶಾಸಕರಾದಂತಹ ಸಿಟಿ ರವಿ ಬಂಧನ ಖಂಡಿಸಿ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ರು. ತೊಲಗಲಿ ತೊಲಗಲಿ ಕಾಂಗ್ರೆಸ್ ಸರ್ಕಾರ ತೊಲಗಲಿ ಎಂದು ಬಿಜೆಪಿ ಕಾರ್ಯಕರ್ತರು ಘೋಷಣೆಯನ್ನ ಹಾಕಿದ್ರು. ಶಾಸಕ ಚನ್ನಬಸಪ್ಪ ಹಾಗೂ ಧನಂಜಯ ಸರ್ಜಿ ಅವರು ಸಹ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಹಲ್ಲೆಗೆ ಯತ್ನ, ಬಂಧನ ಮಾಡಿರುವ ಘಟನೆಯನ್ನ ಬಿಜೆಪಿ ಕಾರ್ಯಕರ್ತರು ಈ ಮೂಲಕ ಖಂಡಿಸಿದ್ರು. ಬಂಧಿಸಿ 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 ವಿಧಾನಮಂಡಲದ ಒಳಗಡೆ ನುಗ್ಗಿದ ಕಾಂಗ್ರೆಸ್ ಗೂಂಡಾಗಳಿಗೆ ರವಿ ಅವರನ್ನ ಅಮಾನುಷವಾಗಿ ನಡೆದುಕೊಂಡ ಬೇಕೇ ಬೇಕು. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ನಿನ್ನೆ ಮೊನ್ನೆಯ ದಿನ ಕೇಂದ್ರದ ಎಲ್ಲ ಧ್ವನಿಗಳನ್ನ ಜಗ್ಗಲ್ಲ ಬಗ್ಗಲ್ಲ ಈ ಮೂಲಕ ಸ್ಪಷ್ಟ ಸಂದೇಶವನ್ನು ಕೊಡೋಣ. ಅಂಬೇಡ್ಕರ್ ಅವರ ಸಂವಿಧಾನದ ಮೂಲಕ ನಮ್ಮ ದೇವಟನ ಸಭೆಯ ನೇತೃತ್ವವನ್ನ ಸನ್ಮಾನ್ಯ ಅಧ್ಯಕ್ಷರಾದಂತಹ ಟಿ.ಡಿ. ಮೇಘರಾಜ್ ಅವರು ವಹಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹಾರ್ದಿಕವಾಗಿದ್ರು. ಒಂದೇ ಧ್ವನಿಗೆ ಸುಸ್ತಾಗಿದ್ದಾರೆ ಅಂತ ಹೇಳಿದ್ರೆ ಅದು ಶಿವಮೊಗ್ಗದ ಹೆಮ್ಮೆಯ ಶಾಸಕರಾದಂತಹ ಚನ್ನಬಸಪ್ಪ ಅವರ ಧ್ವನಿಗೆ. ಅಂತಹ ಹೆಮ್ಮೆಯ ಶಾಸಕರು ಸನ್ಮಾನ್ಯ ಧನಂಜಯ ಸರ್ಜಿ ಅವರು, ವಿಧಾನ ಪರಿಷತ್ ಅವರಿಗೆ ಸ್ವಾಗತವನ್ನು. ರಾಜ್ಯ ಸರ್ಕಾರದ ವೈಫಲ್ಯದ ವಿರುದ್ಧ ಚುನಾಯಿತ ಪ್ರತಿನಿಧಿಗಳಿಗೆ ರಕ್ಷಣೆ ಕೊಡದೇ ಇರುವಂತಹ ಗೂಂಡಾಗಳನ್ನ ಒಳಗಡೆ ಬಿಟ್ಟು ಹೊಡೆಸುವಂತ ಒಂದು ಪ್ರವೃತ್ತಿ ಏನಿದೆ, ಇದನ್ನು ವಿರೋಧಿಸಿ ನಾವು ಇವತ್ತು ದಿವಸ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರಕ್ಷಣಾ ಇಲಾಖೆಯ ಅವ್ಯವಸ್ಥೆಯನ್ನು ಗಮನದಲ್ಲಿಟ್ಟುಕೊಂಡು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಿರುವಂತ ನಮ್ಮ ರಾಜ್ಯದ ನಾಯಕರಾದಂಥ ಸಿಟಿ ರವಿ ಅವರ ಒಂದು ಮಾರಣಾಂತಿಕ ಸಂಗತಿ. ಯಾಕಂದ್ರೆ ನೋಡ್ಬೇಕು, ಆ ಸೀನ್ ನೋಡಿದ್ರೆ ಭಯೋತ್ಪಾದಕರು ಮಾಡೋ ರೀತಿ ಒಳಗಡೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮಾಡಿದ್ರು. ಅಲ್ಲಿ ರೌಡಿಗಳು ದಾದಾಗಿರಿ ಮಾಡಿದ್ರು, ಸುವರ್ಣಸೌಧ ಹೊರಗಡೆನೂ ಮಾಡಿದ್ರು, ಒಳಗಡೆಗೂ ನುಗ್ಗಿದ್ರು. ಇದನ್ನು ವಿರೋಧ ಮಾಡಿ ನಾವು ಮಾಡ್ತಾ ಇರೋದು. ಸಿಟಿ ರವಿಯನ್ನು ಉಳಿಸ್ಕೊಳ್ಳೋ ಕೆಲಸ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡ್ತಾರೆ. ರಾಜ್ಯ ಸರ್ಕಾರ